ಮಂಡ್ಯದಲ್ಲಿ ಕಾವೇರಿಯ ಹೋರಾಟ ಮುಂದುವರೆದಿದೆ. ರೈತರೊಂದಿಗೆ ಮುಸ್ಲಿಂ ಸಮುದಾಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಇದು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಹರಿಸಬಾರದು ಅಂತೇಳಿ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರೈತರ ಜೊತೆಗೆ ಮುಸ್ಲಿಂ ಸಮುದಾಯದ ಜನರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಹರಿಸಬಾರದು ಅನ್ನುವಂತ ಘೋಷಣೆಯನ್ನ ಕೂಗುತ್ತಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರದು ಅಂತ ಹೇಳಿ ರೈತರೊಂದಿಗೆ ಮುಸ್ಲಿಂ ಸಮುದಾಯದ ಯುವಕರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಕಾವೇರಿ ಹೋರಾಟ ತೀವ್ರಗೊಳ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಸಿಡಬ್ಲ್ಯೂಎಂಎ ಅವೈಜ್ಞಾನಿಕವಾಗಿ ಆದೇಶವನ್ನ ನೀಡಿದೆ. ಆದೇಶವನ್ನ ಪಾಲಿಸಬಾರದು. ನಾಳೆ ನಡೆಯುವಂತಹ ಸರ್ವ ಪಕ್ಷದ ಸಭೆಯಲ್ಲಿ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಪ್ರತಿಭಟನಾಕಾರರಿದ್ದಾರೆ. ಅವ್ರನ್ನ ಮಾತಾಡ ಕಾವೇರಿ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ನಾಳೆ ಸಭೆ ನಡೀತಾ ಇದೆ. ಇಡೀ ರಾಜ್ಯದ ಸಭೆ. 224 ಶಾಸಕರು, 28 ಎಂಎಲ್ಎಗಳು, ಇವರು ಎಲ್ಲ ಪಕ್ಷ ಭೇದ ಬಿಟ್ಟು ಒಂದ್ ಪ್ಲಾಟ್ಫಾರ್ಮ್ ಒಂದ್ ತೀರ್ಮಾನಕ್ಕೆ ಬಂದ್ರೆ ಇವರು ನಮ್ಮ ರಾಜ್ಯಕ್ಕೆ ಒಳ್ಳೇದೈತದೆ. ನೀವು ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಇದ್ದಿದ್ರ ಮುಂದಿನ ದಿನಗಳಲ್ಲಿ ನಾವು ಮಾಡ್ಕೊಳ್ಳೋಣ. ಪಕ್ಷ ವಿಪಕ್ಷ ಇದ್ದೇ ಇರ್ತದೆ, ನಾವು ಮಾಡ್ಕೊಳ್ಳೋಣ. ನಾವು ಮಾಡೋದು ಒಂದೇ, ನಮ್ಗೆ ನ್ಯಾಯ ಬೇಕು. ನ್ಯಾಯದಿಂದ ಏನಾಗಿದೆ ನಮ್ಗೆ ಅನ್ಯಾಯ. ಮೊನ್ನೆ ಸನ್ಮಾನ್ಯ ರವಿಕುಮಾರ್ ಅವರು ಏನ್ ಹೇಳಿದ್ದಾರೆ? ಸನ್ಮಾನ್ಯ ರವಿಕುಮಾರ್ ಅವರು ಸಮುದ್ರಕ್ಕೆ ಹೋಯ್ತಾ, ತಮಿಳುನಾಡಿನ ಸಮುದ್ರಕ್ಕೆ ಹೋಯ್ತೈತೆ. ನಾವು ಕೇಳ್ತಾ ಇರೋದು ಕುಡಿಯಕ್ಕೆ ಮತ್ತೆ ಜಾನುವಾರುಗಳಿಗೆ ಬೆಳೆಗಲ್ಲ. ಇವತ್ತು ಸನ್ಮಾನ್ಯ ಮೋದಿಜಿಯವರು ಬರ್ತಾ ಇದ್ದಾರೆ. 543 ಎಂಪಿಗಳು ಸೇರಿ ರಾಜ್ಯದ 2 ರಾಜ್ಯಗಳ ಸಮಸ್ಯೆ ರಾಜ್ಯ ಸಭೆಯಲ್ಲಿ ಮಾತಾಡಬೇಕು ಇದ್ರ ಬಗ್ಗೆ. ಅಂದ್ರೆ ಮೇಕೆದಾಟು ನಿರ್ಮಾಣ ಆದ್ರೆ ಒಂದಷ್ಟು ಸಮಸ್ಯೆ ಸಾಲ್ವ್ ಆಗುತ್ತಾ? ಮೇಕೆದಾಟು ಆದ್ರೆ ನಮ್ಮ ನೀರು ನಮ್ಮ ಸೇಫ್ಟಿಯಲ್ಲಿ ಇರ್ತದೆ. ಮೇಕೆದಾಟು ಸುಪ್ರೀಂ ಕೋರ್ಟ್ ತೀರ್ಪದಿಂದ ನಮ್ಗೆ ಒಳ್ಳೆ ತೀರ್ಪು ಬಂದಿದೆ. ಈ ರಾಜ್ಯಕ್ಕೆ ಎಲ್ಲಾ ಜನ ಸೇರಿ ನೀವು ದಯವಿಟ್ಟು ನಮಗೆ ಮಾಡಿಕೊಡಿ. ಮತ್ತೊಂದೆಡೆ ಪೊಲೀಸ್ನವರು ಪ್ರತಿಭಟನಾಕಾರರನ್ನ ರಸ್ತೆಯಿಂದ ಹೊರಗಡೆ ಕಳಿಸ್ತಾ ಇದ್ರೆ, ಮತ್ತೊಂದೆಡೆ ಪ್ರತಿಭಟನಾಕಾರರು ನಾವು ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ, ಪ್ರತಿಭಟನೆ ಮಾಡೋದಕ್ಕೆ ಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಒಂದೆಡೆ ರಸ್ತೆ ತಡೆ ಮಾಡಿದಂತ ಸಂದರ್ಭದಲ್ಲಿ ವಾಹನಗಳು ಜಾಮ್ ಆಗಿದ್ವು. ಹೀಗಾಗಿ ಆ ಪ್ರತಿಭಟನಾಕಾರರನ್ನ ವಾಪಸ್ ಕಳಿಸುವಂತ ಕೆಲಸವನ್ನ, ಜೊತೆಗೆ ರಸ್ತೆಯಿಂದ ಪಕ್ಕಕ್ಕೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ರೈತರ ಪ್ರತಿಭಟನೆಗೆ ಬೆಂಬಲ ಮಾಡೋದಕ್ಕೆ ಬಂದ್ರೆ, ಬೆಂಬಲ ನೀಡೋದಕ್ಕೆ ಬಂದ್ರೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಘಟನೆ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರದು. ಒಂದ್ ವೇಳೆ ತಮಿಳುನಾಡಿಗೆ ನೀರ ಬಿಟ್ರೆ ನಮ್ಮ ಆಕ್ರೋಶ ಮತ್ತಷ್ಟು ಭುಗಿಲೇಳುತ್ತೆ, ಕಾವೇರಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ರಿಪಬ್ಲಿಕ್ ಕನ್ನಡ, ಮಂಡ್ಯ.